ನಿನ್ನೆ ಮಾಯಕೊಂಡದಲ್ಲಿ ಒಂದು ಕೊಲೆಯ ಪ್ರಕರಣ ವರದಿಯಾಗಿದೆ. ಸುಮಾರು ಒಂದು 5:30 ಗಂಟೆಯಲ್ಲಿ ಮಾಯಕೊಂಡದಲ್ಲೇ ಅವರ ಅಣ್ಣ ತಮ್ಮನ ಜಗಳ ಇದಾಗಿದೆ. ಚಂದ್ರಪ್ಪ ಅಂತ ಹೇಳಿ ಅಣ್ಣ, ನೀಲಪ್ಪ ಅಂತ ಹೇಳಿ ತಮ್ಮ ಇದ್ದಾರೆ. ಸೊ ಅವ್ರಿಗೆ ಏನು ಚಂದ್ರಪ್ಪ ನೀಲಪ್ಪ ಅವ್ರ ತಂದೆ ಇದ್ದರು. ನೀಲಪ್ಪ ಅವರ ಮಗನಿಗೆ 1.5 ಎಕರ್ ಲ್ಯಾಂಡನ್ನು ಇವರ ಹೆಸರಿಗೆ ವೇಲ್ ಮಾಡಿ ಹೋಗಿ ಸತ್ತಿದ್ದಾರೆ. ಸೊ ಅದೇ ವಿಷಯವಾಗಿ ಇವ್ರ ಜೊತೆಗೆ ಪದೇ ಜಗಳ ನಡೀತಾ ಇರ್ತದೆ. ನಿನ್ನೆ ಕೂಡ ಅವರು ಕೆಲಸ ಮಾಡಬೇಕಾದ್ರೆ ಹಿಂದಿನಿಂದ ಬಂದು ಚಂದ್ರಪ್ಪ ಅವರು ಯಾವುದೋ ಚೂಪಾದ ಆಯುಧದಿಂದ ತಲೆಗೆ ಹೊಡೆದಿದ್ದಾರೆ. ಅದಾದ ತಕ್ಷಣ ಇಮಿಡಿಯೇಟಾಗಿ ಮಾಯಕೊಂಡ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಲ್ಲಿಂದ ಇಲ್ಲಿ ನಮ್ಮ CJ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಬಂದಿದ್ದಾರೆ. ಬಟ್ ಅಲ್ಲಿಗೆ ಬರೋಷ್ಟರಲ್ಲೇ ಆಗಲೇ ಅವರು ಮೃತರಾಗಿರ್ತಾರೆ. ಈಗಾಗಲೇ ಅವರ ಮಗ ರಾಕೇಶ್ ಕೊಟ್ಟಂತಹ ಕಂಪ್ಲೇಂಟ್ ಆಧಾರದ ಮೇಲೆ ಈಗಾಗಲೇ FIR ಅನ್ನು ದಾಖಲು ಮಾಡಿದ್ದೀವಿ. ಆರೋಪಿಯಾದಂತಹ ಚಂದ್ರಪ್ಪ ಅವ್ರಿಗೆ ಕೂಡ ಅರೆಸ್ಟನ್ನು ಮಾಡಿದ್ದೇವೆ. ಅವರು ಏನು ಹೇಳ್ತಾರೆ, ಇವಾಗ FIR ಅಲ್ಲಿ ಇದ್ದಿದ್ದು, ನಾವು ಅಲ್ಲಿ ಹೋಗಿ ಇಮಿಡಿಯೇಟಾಗಿ ನಮ್ಮವರು ಕೂಡ ಹೋಗಿದ್ದಾರೆ. ಸುತ್ತ ಎಲ್ಲ ಚೆಕ್ ಮಾಡಿಸಿದ್ದೀನಿ. ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಳ್ತೀವಿ, ನಾವು ವೆರಿಫೈ ಮಾಡ್ತೀವಿ. ಏನು ನಮ್ಮ ತನಿಖೆಯಲ್ಲಿ ಕಂಡು ಬರುತ್ತೆ ಅದರ ಆಧಾರದ ಮೇಲೆ ಅಂತಿಮ ವರದಿಯನ್ನು ಕೊಡ್ತೀವಿ. ಅದಿನ್ನೂ ತನಿಖೆ ಮಾಡೋಣ ಅಲ್ಲ, ತನಿಖೆಯಲ್ಲಿ ಅಳವಡಿಸ್ಕೊಳ್ತೀವಿ. ಸಿಕ್ಕಿದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಹೆಚ್ಚಿನ ಮಾಹಿತಿ ಇದ್ದರೆ ನಾನು ಖಂಡಿತ ನಿಮಗೆ ಕೊಡ್ತೀನಿ. ನಿನ್ನೆ ಮಾಯಕೊಂಡದಲ್ಲಿ ಒಂದು ಕೊಲೆಯ ಪ್ರಕರಣ ವರದಿಯಾಗಿದೆ. ಸುಮಾರು ಒಂದು 5:30 ಗಂಟೆಯಲ್ಲಿ ಮಾಯಕೊಂಡದಲ್ಲೇ ಅವರ ಅಣ್ಣ ತಮ್ಮನ ಜಗಳ ಇದಾಗಿದೆ. ಚಂದ್ರಪ್ಪ ಅಂತ ಹೇಳಿ ಅಣ್ಣ, ನೀಲಪ್ಪ ಅಂತ ಹೇಳಿ ತಮ್ಮ ಇದ್ದಾರೆ. ಸೊ ಅವ್ರಿಗೆ ಏನು ಚಂದ್ರಪ್ಪ ನೀಲಪ್ಪ ಅವ್ರ ತಂದೆ ಇದ್ದರು. ನೀಲಪ್ಪ ಅವರ ಮಗನಿಗೆ 1.5 ಎಕರ್ ಲ್ಯಾಂಡನ್ನು ಇವರ ಹೆಸರಿಗೆ ವೇಲ್ ಮಾಡಿ ಹೋಗಿ ಸತ್ತಿದ್ದಾರೆ. ಸೊ ಅದೇ ವಿಷಯವಾಗಿ ಇವ್ರ ಜೊತೆಗೆ ಪದೇ ಜಗಳ ನಡೀತಾ ಇರ್ತದೆ. ನಿನ್ನೆ ಕೂಡ ಅವರು ಕೆಲಸ ಮಾಡಬೇಕಾದ್ರೆ ಹಿಂದಿನಿಂದ ಬಂದು ಚಂದ್ರಪ್ಪ ಅವರು ಯಾವುದೋ ಚೂಪಾದ ಆಯುಧದಿಂದ ತಲೆಗೆ ಹೊಡೆದಿದ್ದಾರೆ. ಅದಾದ ತಕ್ಷಣ ಇಮಿಡಿಯೇಟಾಗಿ ಮಾಯಕೊಂಡ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಲ್ಲಿಂದ ಇಲ್ಲಿ ನಮ್ಮ CJ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಬಂದಿದ್ದಾರೆ. ಬಟ್ ಅಲ್ಲಿಗೆ ಬರೋಷ್ಟರಲ್ಲೇ ಆಗಲೇ ಅವರು ಮೃತರಾಗಿರ್ತಾರೆ. ಈಗಾಗಲೇ ಅವರ ಮಗ ರಾಕೇಶ್ ಕೊಟ್ಟಂತಹ ಕಂಪ್ಲೇಂಟ್ ಆಧಾರದ ಮೇಲೆ ಈಗಾಗಲೇ FIR ಅನ್ನು ದಾಖಲು ಮಾಡಿದ್ದೀವಿ. ಆರೋಪಿಯಾದಂತಹ ಚಂದ್ರಪ್ಪ ಅವ್ರಿಗೆ ಕೂಡ ಅರೆಸ್ಟನ್ನು ಮಾಡಿದ್ದೇವೆ. ಅವರು ಏನು ಹೇಳ್ತಾರೆ, ಇವಾಗ FIR ಅಲ್ಲಿ ಇದ್ದಿದ್ದು, ನಾವು ಅಲ್ಲಿ ಹೋಗಿ ಇಮಿಡಿಯೇಟಾಗಿ ನಮ್ಮವರು ಕೂಡ ಹೋಗಿದ್ದಾರೆ. ಸುತ್ತ ಎಲ್ಲ ಚೆಕ್ ಮಾಡಿಸಿದ್ದೀನಿ. ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಳ್ತೀವಿ, ನಾವು ವೆರಿಫೈ ಮಾಡ್ತೀವಿ. ಏನು ನಮ್ಮ ತನಿಖೆಯಲ್ಲಿ ಕಂಡು ಬರುತ್ತೆ ಅದರ ಆಧಾರದ ಮೇಲೆ ಅಂತಿಮ ವರದಿಯನ್ನು ಕೊಡ್ತೀವಿ. ಅದಿನ್ನೂ ತನಿಖೆ ಮಾಡೋಣ ಅಲ್ಲ, ತನಿಖೆಯಲ್ಲಿ ಅಳವಡಿಸ್ಕೊಳ್ತೀವಿ. ಸಿಕ್ಕಿದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಹೆಚ್ಚಿನ ಮಾಹಿತಿ ಇದ್ದರೆ ನಾನು ಖಂಡಿತ ನಿಮಗೆ ಕೊಡ್ತೀನಿ.